ಕಥಾಲೋಕಕ್ಕೆ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನೀವೆಲ್ಲ ತೆನಾಲಿ ರಾಮಕೃಷ್ಣರ ಹೆಸರನ್ನು ಕೇಳೇ ಇರ್ತೀರ. ಒಬ್ಬ ಪ್ರಸಿದ್ಧ ಹಾಸ್ಯ ಕವಿ, ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದಂತಹ 8 ಮಂದಿ ಅಷ್ಟದಿಗ್ಗಜರಲ್ಲಿ ಇವರು ಸಹ ಒಬ್ಬರು. ಅವರ ಜೀವನದಲ್ಲಿ ನಡೆದಂತಹ ಒಂದು ಹಾಸ್ಯ ಪ್ರಸಂಗವನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಒಮ್ಮೆ ತೆನಾಲಿ ರಾಮಕೃಷ್ಣ ಶ್ರೀ ಕೃಷ್ಣದೇವರಾಯರನ್ನ ಭೇಟಿ ಮಾಡಲಿಕ್ಕೆ ಅಂತ ಅರಮನೆಗೆ ಬರ್ತಾರೆ. ಅರಮನೆಯ ದ್ವಾರದಲ್ಲಿ ಒಬ್ಬ ದ್ವಾರಪಾಲಕ ನಿಂತಿರ್ತಾನೆ. ಅವನ ಕೆಲಸ ಏನಂದ್ರೆ ಅರಮನೆಗೆ ಬರೋರನ್ನ ಪರಿಶೀಲನೆ ಮಾಡಿ ನಂತರ ಒಳಗೆ ಕಳಿಸೋದು. ಹೀಗೆ ಬಂದಂತ ತೆನಾಲಿ ರಾಮಕೃಷ್ಣರನ್ನ ಆ ದ್ವಾರಪಾಲಕ ತಡಿತಾನೆ ಮತ್ತು ಕೇಳ್ತಾನೆ, ಯಾರು ನೀವು ಏನು ಅಂತ. ಅವ್ರು ಹೇಳ್ತಾರೆ, ನನ್ನ ಹೆಸರು ರಾಮಕೃಷ್ಣ ಅಂತ, ನಾನು ತೆನಾಲಿ ಅನ್ನೋ ಒಂದು ಪ್ರದೇಶದಿಂದ ಬಂದಿದ್ದೀನಿ, ನಾನು ಶ್ರೀಕೃಷ್ಣ ದೇವರಾಯರನ್ನ ಭೇಟಿ ಮಾಡಬೇಕು ಅಂತ. ಅವನು ಹೇಳ್ತಾನೆ, ಅದೆಲ್ಲ ಆಗೋದಿಲ್ಲ, ಮಹಾರಾಜರನ್ನ ಭೇಟಿ ಮಾಡಲಿಕ್ಕೆ ಹಾಗೆಲ್ಲ ನಾನು ಕಳಿಸೋದಿಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳ್ತಾನೆ. ಅವರೆಷ್ಟೋ ಬೇಡ್ಕೋತಾರೆ, ಆದ್ರೂ ಸಹ ಅವನು ಹೇಳ್ತಾನೆ, ಇಲ್ಲ ನಾನು ಕಳಿಸೋದಿಲ್ಲ ಅಂದ್ರೆ ಕಳಿಸೋದಿಲ್ಲ, ನೀವು ಹೊರಟೋಗಿ ಇಲ್ಲಿಂದ, ಮಹಾರಾಜರನ್ನ ಇವತ್ತು ನಾನು ನೋಡ್ಲಿಕ್ಕೆ ಯಾರನ್ನೂ ಒಳಗೆ ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಎಷ್ಟೋ ಬೇಡ್ಕೊಂಡಾದ್ಮೇಲೆ ಆ ದ್ವಾರಪಾಲಕ ಏನು ಹೇಳ್ತಾನಂದ್ರೆ, ಸರಿ ನಾನು ಒಳಗಡೆ ಕಳಿಸ್ತೀನಿ, ಆದರೆ ನಂದೊಂದು ಷರತ್ತಿದೆ. ನೀವು ಒಳಗಡೆ ಹೋದ್ಮೇಲೆ ಅಲ್ಲಿ ಮಹಾರಾಜರು ನಿಮ್ಮ ಪ್ರತಿಭೆ ಇಷ್ಟ ಆದರೆ ನಿಮ್ಗೆ ಏನಾದರೂ ಒಂದು ಬಹುಮಾನವನ್ನು ಕೊಟ್ಟೇ ಕೊಡ್ತಾರೆ. ಅವ್ರು ಏನೇ ಕೊಡಲಿ, ಅವ್ರು ಹಣ ಆದರೂ ಕೊಡಲಿ, ಅವ್ರು ಒಡವೆ ಆದರೂ ಕೊಡಲಿ, ಏನಾದರೂ ಕೊಡಲಿ, ಆದರೆ ಅವ್ರು ಕೊಟ್ಟಿದ್ದನ್ನ ಅದರಲ್ಲಿ ಅರ್ಧ ನನಗೆ ನೀವು ಕೊಡಬೇಕು. ಈ ನನ್ನ ಷರತ್ತಿಗೆ ಒಪ್ಕೊಂಡ್ರೆ ನಾನು ಒಳಗಡೆ ಕಳಿಸ್ತೀನಿ ಅಂತ ಹೇಳ್ತಾನೆ ಅರಮನೆ ದ್ವಾರಪಾಲಕ. ನಿಮ್ಮ ಬಹುಮಾನದಲ್ಲಿ ಅರ್ಧ ನನಗೆ ತಂದು ಕೊಡಬೇಕು. ರಾಮಕೃಷ್ಣರಿಗೆ ಬೇರೆ ದಾರಿ ಇಲ್ಲ. ಆಯ್ತಪ್ಪ, ಹಾಗೆ ಆಗಲಿ, ನನಗೇನು ಅವ್ರ ಬಹುಮಾನ ನನಗೆ ಕೊಡ್ತಾರೋ ಅದರಲ್ಲಿ ಅರ್ಧ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅರಮನೆ ಒಳಗೆ ಹೋಗ್ತಾರೆ. ಶ್ರೀಕೃಷ್ಣ ದೇವರಾಯರನ್ನ ಭೇಟಿ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯ ಒಬ್ಬ ಮಹಾನ್ ಚಕ್ರವರ್ತಿ, ವಿಜಯನಗರ ಸಾಮ್ರಾಜ್ಯ ಚಕ್ರವರ್ತಿ. ಅವರು ಸಹ ಕೇಳ್ತಾರೆ, ಎಲ್ಲಿಂದ ಬಂದಿದೀಯಾ, ಯಾರು ನೀನು ಅಂತ. ನನ್ನ ಹೆಸರು ರಾಮಕೃಷ್ಣ, ನಾನೊಬ್ಬ ವಿಕಟ ಕವಿ, ನಾನೊಬ್ಬ ಹಾಸ್ಯ ಕವಿ ಅಂತ ಹೇಳ್ತಾರೆ. ಸರಿ, ಒಂದೆರಡು ಹಾಸ್ಯ ಚಟಾಕಿಗಳನ್ನು ಹಾರಿಸೋ, ಹಾಗಾದ್ರೆ ನಾವೆಲ್ಲ ಖುಷಿ ಪಡ್ತೀವಿ ಅಂತ ಹೇಳಿದಾಗ ಒಂದೆರಡು ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾರೆ. ಒಂದೆರಡು ಜೋಕ್ಸ್ನ ಅಲ್ಲಿ ಕ್ರ್ಯಾಕ್ ಮಾಡಿದಾಗ ಎಲ್ಲರೂ ನಗ್ತಾರೆ. ಶ್ರೀಕೃಷ್ಣ ದೇವರಾಯನನ್ನು ಒಳಗೊಂಡು ಪ್ರತಿಯೊಬ್ಬರು ನಗ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ. ಹಾಗೆ ಕೃಷ್ಣದೇವರಾಯರು ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ತೆನಾಲಿ ರಾಮ ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾರೆ. ಬಹಳ ಖುಷಿ ಆಗ್ಬಿಟ್ಟು ಶ್ರೀಕೃಷ್ಣ ದೇವರಾಯರು ಹೇಳ್ತಾರೆ, ನನಗೆ ಬಹಳ ಇಷ್ಟ ಆಗದೆ, ಹಾಗಾಗಿ ನನ್ನ ಸಾಮ್ರಾಜ್ಯದಲ್ಲೇ, ನಮ್ಮ ಆಸ್ಥಾನದಲ್ಲೇ ಒಬ್ಬ ಮಂತ್ರಿಯಾಗಿ ಇರು, ಇನ್ಮೇಲೆ ನೀನು ನಮ್ಮಲ್ಲೇ ಇರಬೇಕು, ನಮ್ಮ ಆಸ್ಥಾನ ಮಂತ್ರಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಜೊತೆಗೆ ಶ್ರೀಕೃಷ್ಣ ದೇವರಾಯರು ಹೇಳ್ತಾರೆ, ಇವತ್ತು ನನ್ನ ಮನಸ್ಸಿಗೆ ಬಹಳ ಖುಷಿಯನ್ನು ಕೊಟ್ಟಿದೀಯ ನೀನು, ಹಾಗಾಗಿ ನಿನಗೇನಾದ್ರೂ ಬಹುಮಾನವನ್ನು ಕೊಡಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ, ಏನು ಬಹುಮಾನ ಬೇಕು ಕೇಳ್ಕೋ ಅಂತ ಹೇಳ್ತಾರೆ. ಆಗ ತೆನಾಲಿ ರಾಮ ಹೇಳ್ತಾರೆ, ಸ್ವಾಮಿಗಳೇ, ನನಗೆ ಬಹುಮಾನ ಏನು ಬೇಕು ಅಂತ ಹೇಳಿದ್ರೆ ನನಗೆ 100 ಚಡಿ ಇಟ್ಬೇಕು ಅಂತ ಕೇಳ್ತಾನೆ. ಅವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ಏನಿದು, ಮಹಾರಾಜರು ಖುಷಿಯಾಗಿ ಏನೋ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಇವ್ನು 100 ಚಡಿ ಇಟ್ಬೇಕು ಅಂತ ಕೇಳ್ತಾ ಇದ್ದಾನಲ್ಲ. ಚಡಿ ಏಟ್ ಅಂದರೆ ಸಾಮಾನ್ಯ ಅಲ್ಲ, ಒಂದು ಚಡಿ ಏಟ್ನೆ ಸಹಿಸ್ಕೊಳಕ್ಕಾಗಲ್ಲ, ಮೈ ಮೇಲೆ ಬರೆ ಬರುತ್ತೆ, ಅಂಥದ್ದು 100 ಕೊಡಿ ಅಂತ ಕೇಳ್ತಾ ಇದ್ದಾನೆ. ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ. ಕೇಳ್ತಾರೆ, ಯಾಕೆ ನೀನು ಚಡಿ ಏಟ್ ಕೇಳ್ತಾ ಇದೆಯಾ, ನಿನಗೆ ಒಡವೆ ಬೇಡವಾ, ಹಣ ಬೇಡವಾ ಅಂತ. ಏನು ಬೇಡ ಸ್ವಾಮಿ, ನನಗೆ ಚಡಿ ಏಟೇ ಬೇಕು, ಅದು 100, ಅದರಲ್ಲಿ 50 ಮಾತ್ರ ನನಗೆ, ಇನ್ನು 50 ಅರಮನೆಯ ದ್ವಾರಪಾಲಕನಿಗೆ ಅಂತ ಹೇಳ್ತಾನೆ. ಹೌದು, ಯಾಕೆ, ಏನಾಯ್ತು ಅಂತ. ನಾನು ಬರ್ತಾ ಇದ್ದೆ, ಅವ್ನು ನನ್ನ ಒಳಗಡೆನೆ ಬಿಡಲಿಲ್ಲ, ನಾನು ಒಳಗಡೆ ಬಿಡಬೇಕಾದ್ರೆ ನನಗೇನೇ ಬಹುಮಾನ ಬರಲಿ ಅದರಲ್ಲಿ ಅರ್ಧ ಅವನಿಗೆ ಕೊಡ್ಬೇಕಂತೆ, ಹಾಗಾಗಿ ನೀವು ನನಗೆ 100 ಚಡಿ ಏಟು, ಅದರಲ್ಲಿ ಅರ್ಧ ಅವನಿಗೆ ಕೊಟ್ಬಿಡಿ, ಯಾಕಂದ್ರೆ ಅವನ ಪಾಲು ಅವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಕೃಷ್ಣದೇವರಾಯ ಕೋಪ ಬರುತ್ತೆ. ತಕ್ಷಣ ಕರೆಸ್ತಾರೆ ಅವನ ಒಳಗಡೆ. ಅವರು ಭ್ರಷ್ಟಾಚಾರನ ಸಹಿಸ್ಕೊಳ್ತಾ ಇರಲಿಲ್ಲ. ಇದು ನಿಜಾನ ಅಂತ ಕೇಳ್ತಾರೆ. ಆ ದ್ವಾರಪಾಲಕ ನಿಜ ಒಪ್ಕೋತಾನೆ, ಅವನಿಗೆ ಬೇರೆ ದಾರಿನೇ ಇರೋದಿಲ್ಲ. ಕೊಡಿ ಅವನಿಗೆ 50 ಚಡಿ ಏಟು ಅಂತ ಹೇಳ್ತಾರೆ. ಅವನು ಆ 50 ಚಡಿ ಏಟು ಅಂದಿದ ತಕ್ಷಣ ಅವ್ನು ನಡಗಕ್ಕೆ ಶುರುವಾಗ್ಬಿಡ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾರೆ, ಏನೋ ತಪ್ಪು ಮಾಡಿದ್ದಾನೆ, ಹಾಗಾಗಿ ಚಡಿ ಏಟಿನ ಶಿಕ್ಷೆ ಬೇಡ ಅಂತ ಹೇಳಿ ಅವ್ರು ಹೇಳಿದಾಗ ಶ್ರೀಕೃಷ್ಣ ದೇವರಾಯರು ಹೇಳ್ತಾರೆ, ಅವನಿಗೆ ಚಡಿ ಏಟು ಬೇಡ, ಅವನ್ನ 3 ತಿಂಗಳು ಸೆರೆಮನೆಗೆ ಹಾಕಿ ಅಂತ. ಅವನ್ನ ಸೆರೆಮನೆಗೆ ಹೇಳ್ಕೊಂಡು ಹೋಗ್ತಾರೆ. ನೋಡಿ ಯಾವ ರೀತಿ ಪಾಠ ಕಲಿಸ್ಬಿಟ್ರು ಅವರು. ಅವನು ಲಂಚ ತಗೊಳ್ಳೋದಕ್ಕೆ ನಿಮ್ಗೇನೇ ಬಹುಮಾನ ಬಂದರೂ ಅದರಲ್ಲಿ ಅರ್ಧ ಕೊಡು ಅಂತ ಕೇಳ್ದ. ಇವ್ರು ಬಹುಮಾನನೇ ಬದಲಾಯಿಸ್ಬಿಟ್ರಲ್ಲ. ಬಹುಮಾನ ಯಾವ ಒಡವೆನೂ ತಗೊಳ್ಳಿಲ್ಲ, ಯಾವ ಹಣನೂ ತಗೊಳ್ಳಿಲ್ಲ, ನನಗೆ 100 ಚಡಿ ಏಟ್ ಬೇಕು. ಆದರೆ ಒಪ್ಪಂದದ ಪ್ರಕಾರ ಅವ್ರಿಗೇನೇ ಬಹುಮಾನ ಬಂದರೂ ಅದರಲ್ಲಿ ಅರ್ಧ ಅವನು ಕೊಡಲೇಬೇಕು.
ಸೊ ಈಗ ಅದ್ರಲ್ಲಿ ಅರ್ಧ ಅವನಿಗೆ ಕೊಟ್ಟರು. ಅವನಿಗೆ ಬುದ್ಧಿ ಬಂತು. ಈಗ ಆ ಒಂದು ಅರಮನೆ ಕಾವಲುಗಾರ ನೋಡಿ ಹೇಗೆ ಬುದ್ಧಿ ಕಲಿಸ್ಬಿಟ್ರೆ ಅವನಿಗೆ. ಯಾವುದೇ ರೀತಿ ಅವನ ಬಗ್ಗೆ ಕಂಪ್ಲೇಂಟ್ ಮಾಡಲಿಲ್ಲ ರಾಜನಿಗೆ. ಜಸ್ಟ್ ಬಹುಮಾನನ ಅವನು ಕೊಟ್ಟರು. ಆ ಬಹುಮಾನ ತಗೊಳ್ಳೋ ಶಕ್ತಿ ಅವನಲ್ಲಿ ಇಲ್ಲ. ಹೀಗೆ ಲಂಚ ಕೇಳದಂತಹ ಅರಮನೆ ಕಾವಲುಗಾರನಿಗೆ ತಮ್ಮ ಹಾಸ್ಯ ಪ್ರಜ್ಞೆ ಮುಖಾಂತರನೇ ಶ್ರೀ ತೆನಾಲಿ ರಾಮ ಅವರು ಬುದ್ಧಿಯನ್ನು ಕಲಿಸ್ತಾರೆ. ಇದಾದ್ಮೇಲೆ ಕೃಷ್ಣದೇವರಾಯರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಇವರ ಹಾಸ್ಯ ಪ್ರಜ್ಞೆ ಜೊತೆಗೆ ಗಮನಿಸುವಂಥ ಶಕ್ತಿ, ಎಷ್ಟು ಗಮನಿಸ್ತಾರಲ್ವಾ ತೆನಾಲಿ ರಾಮ. ಇನ್ನ ಮೊದಲನೇ ದಿನ ಬಂದಿರೋದು, ಆಗಲೇ ಒಬ್ಬ ಲಂಚಕೋರನನ್ನು ಹಿಡಿದಿದ್ದಾರೆ ಅಂತ ಬಹಳ ಖುಷಿ ಆಗ್ಬಿಡುತ್ತೆ. ಆ ನಂತರ ತೆನಾಲಿ ರಾಮಕೃಷ್ಣ ಮತ್ತು ಶ್ರೀಕೃಷ್ಣದೇವರಾಯರ ಸಂಬಂಧ ಬಹಳ ಗಟ್ಟಿಯಾಗುತ್ತೆ. ಅವರು ಶ್ರೀಕೃಷ್ಣದೇವರಾಯ ಹೇಳ್ತಾರೆ, ನೀನೊಂದು ಅಮೂಲ್ಯ ರತ್ನ, ನಮ್ಮ ಸಾಮ್ರಾಜ್ಯದಲ್ಲಿ ಅಥವಾ ನಮ್ಮ ಆಸ್ಥಾನದಲ್ಲಿ ಇರುವಂತಹ ಒಬ್ಬ ಅಮೂಲ್ಯ ರತ್ನ ಅಂತ ಹೇಳಿ ತೆನಾಲಿ ರಾಮಕೃಷ್ಣರಿಗೆ ಹೇಳ್ತಾರೆ. ಈ ಥರ ಹಲವಾರು ಇನ್ನೂ ಭಾಳಷ್ಟು ಕಥೆಗಳಿವೆ. ಇದೊಂದು ಪುಟ್ಟ ಕಥೆಯನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ತೆನಾಲಿ ರಾಮಕೃಷ್ಣರ ಜೀವನದಲ್ಲಿ ನಡೆದಂಥ ಇನ್ನಷ್ಟು ಭಾಳಷ್ಟು ಹಾಸ್ಯ ಪ್ರಸಂಗಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.